ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ.
ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಶ್ರೌತ ಸ್ಮಾರ್ತ ಆದಿಕಂ ಕರ್ಮ ನಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥ ವಿಧೇ ವಿಖನಸೇ ನಮಃ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಶ್ರೀ ಮಹಾವಿಷ್ಣೋರಾಜ್ಞೆಯ ಪ್ರವರ್ಧಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೆ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಶ್ರೀ ಆದಿವರಾಹ ಕ್ಷೇತ್ರೆ ಶ್ರೀ ವೆಂಕಟಾಚಲೆ ಶ್ರೀ ಶ್ರೀನಿವಾಸಸ್ವಾಮಿನಃ ದಿವ್ಯ ಸನ್ನಿಧೌ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಃ ಪತೇಃ ಪುರುಷೋತ್ತಮಸ್ಯ ಶ್ರೀಮತೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶೇಷಾಚಲ ಕ್ಷೇತ್ರ ನಿವಾಸಿನಃ ಶ್ರೀ ಶ್ರೀನಿವಾಸಸ್ವಾಮಿನಃ ప్రీత్యర్థం మమ. అందరూ మీ గోత్రాలను స్మరించుకోండి. మీ యొక్క పేరు స్మరించుకోండి. మీ యొక్క భార్య పేరు స్మరించుకోండి. మీ యొక్క పిల్లల పేర్లను మీ కుటుంబ సభ్యుల పేర్లను స్మరించుకొని మీ యొక్క కోరికలను స్వామివారికి మనస్సులో విన్నవించుకోండి. చెప్పండి. మమ సహకుటుంబానాం సబాంధవానాం క్షేమం స్థైర్యం ధైర్యం విజయం అభయం ఆయురారోగ్యం ఐశ్వర్యానాం అభివృద్ధ్యర్థం ధర్మార్థ కామ్యమోక్ష చతుర్విధ పురుషార్థ సిద్ధ్యర్థం సత్సంతానం సౌభాగ్యం సిద్ధ్యర్థం రాజద్వారే సర్వకార్యం ఆనుకూల్య సిద్ధ్యర్థం శ్రీ శ్రీనివాసస్వామినః పరిపూర్ణం అనుగ్రహం కృపాకటాక్షం వీక్షణం సిద్ధ్యర్థం లోకక్షేమార్థం శ్రీ శ్రీనివాసస్వామినః వైవాహిక మహోత్సవం శ్రీ వైఖానస భగవచ్ఛాస్త్ర ఉక్తమార్గేణ ఆచార్యముఖేన అహం కారయిష్యే సర్వం శ్రీనివాసార్పణమస్తు. ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ವಿಶೇಷವಾದಂತಹ ನಮನಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸುತ್ತಾ ಆ ಸ್ವಾಮಿಗೆ ಅತ್ಯಂತ ಪ್ರಿಯರಾಗಿರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರು ವಿಶೇಷವಾಗಿ
ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾರೆ. ಪ್ರತಿನಿತ್ಯವೂ ಕೂಡ ನಮ್ಮೆಲ್ಲರಲ್ಲಿ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾದಂತಹ, ಸಂಕಟ ಬಂದಾಗ ಎಲ್ಲರ ಸ್ಮರಣೆಗೆ ಬರುವಂತಹ ವೆಂಕಟರಮಣನ ದಿವ್ಯವಾಗಿರ್ತಕ್ಕಂತಹ ಉತ್ಸವವೇ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಇಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅರ್ಚಕ ವರೆಣ್ಯರು ಪಾಲ್ಗೊಂಡ ಎಲ್ಲ ಭಕ್ತರಿಂದಲೂ ಕೂಡ ಸಂಕಲ್ಪವನ್ನು ಮಾಡಿಸಿ ಈಗ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವಂತಹ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಮಂತ್ರಗಳನ್ನು ಚಲಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಭಗವತಿಯರ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಸರ್ವಕರ್ಮಸು ಸರ್ವೋಪಕರಣ ದ್ರವ್ಯ ಶುದ್ಧ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಪುಣ್ಯಾಹ ವಾಚನಂ ಕರಿಷ್ಯನ್ ಆದೌ ನಿರ್ವಿಘ್ನೇನ ಪರಿಸಮಾ ಅವಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೆ ತದಂಗ ಕನಕಾರಾಧನಂ ಕರಿಷ್ಯೆ. ಓಂ ಧಾರಾಸು ಸಪ್ತಶು ಜಮಾನಶೇಷು ಸರಸ್ಸರಿತ್ಸು ಪರಿಪೂರಿತೇಷು ಅಪೋಪಿ ಗಂಧನ್ ಪರಿಪಾದಗಿಷ್ಯೆ ಗೃಣೋಮಿ ದತ್ತಾಗಂ ಶುಶಕಂ ಶುಶರ್ಮಾ ಇದಮಾಪಶ್ಯವಾ ಶಿವತಮಾ ಶಾಂತಾ ಶಾಂತತಮಾ ಶುಭಾ ಶುಭತಮಾಃ पूता पूततमा पुण्या पुण्यतमा मेध्या मेध्यतमा अमृता अमृतरसाः पूता ब्रह्म पवित्रेण पूता सूर्यस्य रश्मिभिः. ओं एते शतं वर्णये सहस्रं यज्ञिकाः पाशा वितताः पुरुत्रां तेभ्यो न इन्द्रस्सवितोत विष्णुर्विश्वे देवा अमुञ्चन्तु मरुतस्वस्त्यां. करके पाञ्चभौतिकमावाहयामि, जले सर्वतीर्थजलमावाहयामि, वर्णमावाहयामि, प्रचेतसमावाहयामि, रक्ताम्बरमावाहयामि, यादस्पतिमावाहयामि, धारायां वायुमावाहयामि, कूर्चे सरस्वतीमावाहयामि, पुष्पे फुल्लमावाहयामि, अक्षते काष्ठमावाहयामि, तण्डुले रविमावाहयामि. आवाहितदेवताभ्यो नमः. वरुणाग्रमः पुष्पेण आसनं प्रकल्पयामि. वरुणाग्रमः पाद्यं समर्पयामि, अर्घ्यं समर्पयामि, आचमनीयं समर्पयामि, पुण्यपुष्पैः पूजयामि. वरुणाग्रमः गुडोपहारं निवेदयामि, पानीयं समर्पयामि, ताम्बूलं समर्पयामि. वरुणाग्रमः सर्वोपचारान् समर्पयामि. सुप्रीतः सुप्रसन्नः वरदा भवतु. ओमाग्नेयो यस्मात् यजामहे त्वा विश्वेशदा त्वं महितो न शम्भो वैराजन्ते सुहृतन्निधत्तां प्रेष्यामधीशो विबुधानामनादिः यामेशस्तान् धनितान् दधातु. पद्माकारमण्डले ओं विश्वक्सेनमावाहयामि, शान्तमावाहयामि, हरमावाहयामि, अमितमावाहयामि, नित्यानपायनमावाहयामि, तत्पत्नीं सूत्रवतीमावाहयामि, वामे जयामावाहयामि. सूत्रवती जया समेत श्री विश्वक्सेनाय नमः. पुष्पेन आसनं प्रकल्पयामि. विश्वक्सेनाय नमः. पाद्यं समर्पयामि, अर्घ्यं समर्पयामि, आचमनीयं समर्पयामि, पुण्यपुष्पैः पूजयामि. विश्वक्सेनाय नमः. गुडोपहारं निवेदयामि, पानीयं समर्पयामि, ताम्बूलं समर्पयामि. विश्वक्सेनाय नमः. सर्वोपचारान् समर्पयामि. सुप्रीतः सुप्रसन्नः वरदा भवतु. भवत्तिरनुज्ञातः सुपुण्यं पुण्याहं वाचगिष्ये. वाच्यतां सुपुण्याहं करोमि. कुरुष्व स्वस्ति सुप्रोक्षितमस्तु. प्रजापतिप्रियतां प्रगतां भगवान् प्रजापतिः. शाम्यन्तु घोराणि शाम्यन्तु पापानि शाम्यन्त्वा धीरयः. शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वा धीरयः. शुभानि वर्धन्तां वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वा धीरयः. शुभानि वर्धन्तां वर्धन्तां शुभानि. अतो देवा अवन्तु नो गतो विष्णुर्विचक्रमे पृथिव्याः सप्तधामभिः. इदं विष्णुर्विचक्रमे त्रेधानि दधे पदं समूढमस्य पागं सुरे. त्रीणि पदा विचक्रमे विष्णुर्गोपादाभ्यः. ततो धर्माणि धारयन् विष्णोः कर्माणि पुष्कतगतो व्रतानि पुष्पशे. इन्द्रस्य युज्यः सखा तद्विष्णोः परमं पदकं सुधा पुष्कन्ति सूर्यः. दिवि वचक्षुरादतं तद्विप्रासो विपन्यवो जाग्रवागं सस्समिन्धते. विष्णोर्यत्परमं पदं द्रविणोदा द्रविणसस्तुरस्य द्रविणोदासनरस्य प्रियं सुते. द्रविणोदा वीरवती मिषन्नो द्रविणोदारासते दीर्घमायुः. भद्रं कर्णेभिः शृणुगामदेवा भद्रं पश्ये माक्षभिर्गजत्राः.
स्थिरैरङ्गैस्तुष्टुवागुंसस्तनोभिर्विगशेम देवहितं यदायुः शतमिन्न शरदो अन्तिदेवाग्त्रानश्चक्रादरसं तनूनाम् पुत्रासो गत्र पितरो भवन्ति मानो मध्यारीर्षुता गुर्गन्तोः अदितिर्द्योरदितिरन्तरिक्षमदितिर्माता स पिता स पुत्रः विश्वे देवा अदितिः पञ्चजना अदितिर्जातमदितिर्जनित्वम् यत्पुण्यन्नक्षत्रं तत्पत्कुरुवीतोपव्युषम् यदा वै सूर्य उदेति अथ नक्षत्रं नगति यावत् तत्र सूर्यो गच्छेत् यत्र जगन्यं पश्येत् तावत् कुर्वीत गत्कारी स्यात् पुण्याः एव कुरुते ओं भूः श्री श्रीवासस्वामिनः वैवाहिकोत्सवकर्माङ्गं सर्वत्र प्रोक्षणार्थं क्रियमाणां पुण्याः भगवति जनकर्मणि पुण्याहं भवन्तो अब्रवन्तो पुण्याहं कर्मणोऽस्तु पुण्याहं भवन्तो अब्रवन्तो पुण्याहं कर्मणोऽस्तु पुण्याहं भवन्तो अब्रवन्तो पुण्याहं कर्मणोऽस्तु स्वस्ति न इन्द्रो वृद्धश्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु ओं भूः श्री श्रीनिवासस्वामिनः वैवाहिकोत्सवकर्माङ्गं सर्वत्र प्रोक्षणार्थं क्रियमाणां पुण्याः भगवति जनकर्मणि पुण्याहं स्वस्तिं भवन्तो अब्रवन्तो कर्मणे स्वस्ति स्वस्तिं भवन्तो अब्रवन्तो कर्मणे स्वस्ति स्वस्तिं भवन्तो अब्रवन्तो कर्मणे स्वस्ति रुद्ध्यास्म हव्यैर्नमसोपसत्यां मित्रं देवं मित्रधेगिन्नोऽस्तु अनुराधान् हविषा वर्धयन्तः श्रुतं जीवेम शरदः सवीराः श्री श्रीनिवासस्वामिनः वैवाहिकोत्सवकर्माङ्गं सर्वत्र प्रोक्षणार्थं क्रियमाणां पुण्याः भगवति जनकर्मणि पुण्याहं वृद्धिं भवन्तो अब्रवन्तो कर्मरुध्यतां वृद्धिं भवन्तो अब्रवन्तो कर्मरुध्यतां वृद्धिं भवन्तो अब्रवन्तो कर्मरुध्यतां वृद्धिः समृद्धिः पुण्याहं समृद्धिः आपोहिष्ठामयो भवस्तान ऊर्जे दधातनां महेर्णागचक्षुषे योवश्रवतमोरसस्तस्य भाजकते हनः कुशदैरिव मातरः तस्मा अरङ्गमामवोगस्य क्षगागजन्वथाम् आपो जनगथाचनः ओं पवमानस्वर्चनः पवित्रेण विचर्षणिः यप्पोता पुनातु मां पुनन्तु मा देवजनाः पुरन्तु मनोधियां पुरन्तु विश्व आगवः जातवेदः पवित्रवते पवित्रेण पुनाहि मां शुक्रेण देवदीत्यते अग्ने क्रत्वा क्रतुहुकुं वृणो यत्ते पवित्रमर्चिषीम् अग्ने विततमन्तरां ब्रह्मतेन पुनीमहे उभाभ्यां देवसवितः पवित्रेण सवेन च इदं ब्रह्म पुनीमहे वैश्वदेवी पुनती देव्यागात् यस्यै भक्वीस्तनुवो वीतपृष्ठाः तगामदन्तः सधमात्येषु वयग्गस्यामपतयोर ईनां वैश्वानरो रश्मिभिर्मा पुनातु वातः प्राणेने श्रोमगो भूः द्यावा पृथिवीपगसापयोभिः ऋतावरीग्निगे मा पुनीतां बृहद्भिः सवितस्त्रुभिः वरिशिष्ठैर्देवमन्मभिः अग्ने दक्षैः पुनाहि मां येन देवा अपुनतां येनापो दिव्यङ्कषः तेन दिव्येन ब्रह्मणाम् इदं ब्रह्म पुनीमहे यः पावमानीरथ्येति ऋषभिः सम्भृतकं रसम् तस्मै सरस्वती दुहे क्षीरकं सर्पिर्मधोदकं पावमानी स्वस्त्यगनीः सुदुःखा हि घृतश्च्युतः ऋषभिः सम्भृतो रसः ब्राह्मणेष्वमृतकं हितं येन देवाः पवित्रेण आत्मानं पुनते सदा तेन सहस्रधारेण पावमान्यः पुनन्तु मां प्राजापत्यं पवित्रं शतोत्यामकं हिरण्मकं तेन ब्रह्मविदो वयं पूतं ब्रह्म पुनीमहे इन्द्रः सुनीति सह मा पुनातु सोमस्वस्त्या वरुणः समीच्या यमो राजा प्रमृणाभिः पुनातु मां जातवेदामोर्जगन्त्या पुनातु तच्छंयो रावृणीमहे गातुं यज्ञायां गातुं यज्ञपतके देवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजं शन्नो अस्तु त्विपदे शञ्चतुष्पदे ॐ शान्तिः 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 प्राच्यां दिशि देवार्पितो मार्चयन्तां दक्षिणागां दिशि मासाः पितरो मार्चयन्तां प्रतीच्यां दिशि गृहा पशवो मार्चयन्तामुदीच्यां दिश्याप ओषधयो वनस्पतयो मार्चयन्तामूर्ध्वागां दिशि यज्ञः संवत्सरो यज्ञपतिर्मार्चयन्तामधोधरातरीर्नागेभ्यो मार्चयन्ताम् अनोरणीयान् महतो महीयानात्मा गुहायां निहितोऽस्य जन्तोः तमक्रतुं पश्यति वेदशोको धातुप्रसादान् महिमानमीशं सप्त प्राणाः प्रभवन्ति तस्मात् सप्तार्चिषः समिधः सप्त जिह्वाः सप्त इमे लोका येषु चरन्ति प्राणा गुहाशगां निहिताः सप्त सप्त
अतः समुद्रा गिरगश्च सर्वेऽस्मात् स्यन्धन्ते सिन्धवः सर्वरूपाः अतश्च विश्वा ओषधयो रसाश्च येनैष भूतस्तिष्ठत्यन्तरात्मा ब्रह्मादेवानां पदवीः कवीनां ऋषिर्विप्राणां महिषो मृगानां श्येनो गृध्रानागस्पथिर्वनानागुं सोमः पवित्रमत्येतिरे भन्ने अजामे काल्लोहितशुक्लकृष्णां बह्वीं प्रजां जनयन्ति गुंसरूपाम् अजोह्येको जुषमानो नुषेते जहात्येनां भुक्तभोगामजोऽन्यः वरुणाग्रमः विश्वक्सेनाग्रमः पुनः पात्यर्घ्याचमनं समर्पयामि वरुणाग्रमः विश्वक्सेनाग्रमः सर्वोपचारान् समर्पयामि यथास्कमिधा स्थानं प्रवेशयामि शोभनार्थं क्षेमाग पुनरागमनाग च ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಭಗವಂತನನ್ನು ಭಜಿಸುತ್ತಿದ್ದೇವೆ. ಭಜಿಸಿದವರ ಅಭೀಷ್ಟಗಳನ್ನು ಪೂರೈಸುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಪಾದಪದ್ಮಗಳನ್ನು ಆಶ್ರಯಿಸಿ ನಾವೆಲ್ಲರೂ ಕೂಡ ಲೋಕದ ಒಳಿತನ್ನು ಪ್ರಾರ್ಥಿಸ್ತಾ ಇರುವಂಥದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ನಂತರ ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ನವಧಾನ್ಯಗಳನ್ನು ಆ ಪಾತ್ರೆಗಳಲ್ಲಿ ಸಮರ್ಪಿಸಿ ಮೇಲ್ಭಾಗದಲ್ಲಿ ಆಚ್ಛಾದಕ ರೂಪೇಣ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುತ್ತಾ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ಅತ್ಯಂತ ಭಕ್ತಿಯಿಂದ ನೆರವೇರಿಸಿಕೊಡುವಂತಹದ್ದು. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರುವಂತಹದ್ದು. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿಕೊಂಡಂಥವರಾಗಿ ಉತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ನಾವು ಪಾತ್ರರಾಗೋಣ. ನಮ್ಮ ಮಿತ್ರರನ್ನು ಬಂಧುಗಳನ್ನು ಬಾಂಧವರನ್ನು ಕೂಡ ಪಾತ್ರರಾಗುವಂತೆ ಮಾಡೋಣ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಉತ್ಸವ ಈ ಕಲ್ಯಾಣೋತ್ಸವ ಕಾರ್ಯಕ್ರಮವಾಗಿದೆ. ಸಂಸಾರ ಸಾಗರದಲ್ಲಿ ಬೇಸೆತ್ತು ಏನಾದರೂ ಒಂದು ಆಶಾ ಕಿರಣ ಇದೆ ಅಂತಂದರೆ ಭಗವಂತನನ್ನು ಚಿಂತಿಸುವುದರ ಮುಖಾಂತರ ವ್ಯಕ್ತಿ ಪಡಿತಾನೆ. ಭಗವಂತ ಅನ್ನುವಂತಹ ಒಂದು ತತ್ವವನ್ನು ಮನಸ್ಸಿನಲ್ಲಿ ಅವನು ನಂಬಿದ್ದಾನೆ. ಆದ್ದರಿಂದಲೇ ಸುಖ ಶಾಂತಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಯಾವಾಗಲೂ ಕೂಡ ದ್ವೇಷ, ಕೋಪ, ಮದ ಮಾತ್ಸರ್ಯ, ಕಾಮ, ಕ್ರೋಧ, ಲೋಭ, ಮೋಹ ಇವುಗಳಿಂದಲೇ ಬೇಸೆತ್ತು ಜೀವನವೇ ವ್ಯರ್ಥ ಅನ್ನುವಂತಹ ಆಲೋಚನೆಯಲ್ಲಿ ಮನುಷ್ಯ ಇರುವಂತಹ ಪರಿಸ್ಥಿತಿ. ಅವುಗಳನ್ನೆಲ್ಲವನ್ನು ಕೂಡ ದೂರ ಮಾಡುತ್ತಾ ನಾನಿದ್ದೇನೆ, ಭಯಪಡುವುದು ಬೇಡ ಎಂಬುದಾಗಿ ಸ್ವಾಮಿ ಶ್ರೀ ಶ್ರೀನಿವಾಸ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಿದ್ದಾನೆ ತನ್ನ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ. ಮುಂದಿನ ಕಾರ್ಯಕ್ರಮ ರಕ್ಷಾಬಂಧನ ಅನ್ನುವಂತಹ ಕಾರ್ಯಕ್ರಮ. ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ, ಕೇಳಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುತ್ತಿದ್ದಾರೆ. ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು, ಸಹಸ್ರಶೀರ್ಷನನ್ನು ಒಂದೊಂದು ದಾರದಲ್ಲಿ ಆಹ್ವಾನಿಸಿ ಮಂತ್ರಗಳನ್ನು ಉಚ್ಚರಿಸಿ ತದನಂತರ ಸ್ವಾಮಿಯ ಮುಂಭಾಗದಲ್ಲಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟುವಂತಹದ್ದು. ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಒಂದೊಂದು ದಾರವನ್ನು ಕಟ್ಟಿ
ಕಟ್ಟ ಕಡೆಯಲ್ಲಿ ದೀಕ್ಷಾ ವಸ್ತ್ರಧಾರಿಗಳಾದಂತಹ ಅರ್ಚಕರ ಬಲಗೈಗೆ ಕಂಕಣವನ್ನು ಕಟ್ಟುತ್ತಾರೆ. ಇದನ್ನು ರಕ್ಷಾಬಂಧನ ಎಂಬುದಾಗಿ ಕರೆಯುವಂತಹದ್ದು. ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಪ್ರತಿಸರ ಬಂಧನ ಪೂಜೆ, ವಿವಾಹ ದೀಕ್ಷೆ, ಹೀಗೆ ಅನೇಕ ಹೆಸರುಗಳಿಂದ ಈ ಕೈಂಕರ್ಯ ಪ್ರಸಿದ್ಧಿಯನ್ನು ಪಡೆದಂತಹದ್ದಾಗಿದೆ. ನಾವು ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನ ಕೈಂಕರ್ಯವನ್ನು ವೀಕ್ಷಿಸುತ್ತಿದ್ದೇವೆ. ಅಸುರಗ್ನಮಿಂದ್ರ ಸಖಂ ಸಮತ್ಸು ಬೃಹತ್ಯಶೋ ನಾವಮಿವಾರುಹೇಮಾಂ ಅಂಹೋ ಮುಚಮಾಂಗಿರಸಂಗಗಂ ಚ ಸ್ವಸ್ತ್ಯಾತ್ರೇಗಂ ಮನಸಾ ಚತಾರ್ಕ್ಷ್ಯಂ ಪ್ರಗತಪಾನಶರಣಂ ಪ್ರಪತ್ಯೆ ಸ್ವಸ್ತಿ ಸಂಬಾಧೇಶ್ವಭಗನ್ನೋ ಅಸ್ತು ಶುಭಗುಂ ಶುಭಂ. ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ನೆರವೇರಿಸಿಕೊಡುತ್ತಿದ್ದಾರೆ. ಈಶಾನಾಂ ಜಗತೋಸ್ಯ ವೆಂಕಟಪತೇರ್ವಿಷ್ಣೋ ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತತ್ಕ್ಷಾಂತಿ ಸಂವರ್ಧಿನೀಂ ಪದ್ಮಾಲಂಕೃತ ಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ. ಜಗತ್ತಿನ ತಾಯಿಯಾಗಿರ್ತಕ್ಕಂಥವಳು ತಾಯಿ ಶ್ರೀದೇವಿ ಅಮ್ಮನವರು. ಅವರದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಈ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ಒಂದು ಸಿಂಹಾಸನದಲ್ಲಿ ವಿರಾಜಿಸುತ್ತಾ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಿದ್ದಾರೆ. ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾದಂತಹ ಉತ್ಸಾಹವನ್ನು ಉಂಟು ಮಾಡಿಕೊಡ್ತಾ ಇದ್ದಾರೆ. ಅತ್ಯಂತ ಆದರದಿಂದ ನಮ್ಮೆಲ್ಲರಲ್ಲಿಯೂ ಕೂಡ ಅದ್ಭುತವಾದಂತಹ ಚಿಂತನೆ, ಸ್ವಾಮಿಯ ಮಹಿಮೆ ಬರುವಂತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ತಾಯಿಯೇ ಮೊಟ್ಟ ಮೊದಲ ಗುರುವಾಗಿದ್ದಾರೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ. ಗುರುಗಳ ಮುಖಾಂತರವೇ ಭಗವಂತನು ಕೂಡ ಅನುಗ್ರಹವನ್ನು ಮಾಡತಕ್ಕಂಥವನಾಗ್ತಾನೆ. ಅಂತಹ ಗುರುಸ್ಥಾನದಲ್ಲಿ ತಾಯಿ ಇದ್ದು ನಮ್ಮೆಲ್ಲರನ್ನು ಕೂಡ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾ ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾಗಿ ಉತ್ಸಾಹವನ್ನು ಸ್ವಾಮಿಯ ಚಿಂತನೆ ಮಾಡುವಂತೆ, ಅವನ ಗುಣಗಳನ್ನು ಎಣಿಸುವಂತೆ ಅನುಗ್ರಹಿಸ್ತಾ ಇರತಕ್ಕಂಥದ್ದು. ಸಮನ ಎಂಬುದಾಗಿ ತಾಯಿಯನ್ನು ಕರೀತಾರೆ. ದೇಶತಃ ಕಾಲತಃ ಭಗವಂತನೊಂದಿಗೆ ಸರಿ ಸಮಾನವಾಗಿ ವ್ಯಾಪ್ತಿಯನ್ನು ಪಡೆದಂಥವಳಾಗಿ ಗುಣತಃ ಪೂರ್ಣವಾದಂತಹ ಸಮಾನತೆಯನ್ನು ಪಡೆಯದಿದ್ದರೂ ಕೂಡ ಉಳಿದವೆಲ್ಲರಿಗಿಂತಲೂ ಕೂಡ ಬ್ರಹ್ಮಾದಿ ದೇವತೆಗಳೆಲ್ಲರಿಗಿಂತಲೂ ಕೂಡ ಅತ್ಯಧಿಕವಾಗಿ ಅನಂತಪಟ್ಟು ಸ್ವಾಮಿಯ ಅನಂತ ಕಲ್ಯಾಣ ಗುಣಗಳನ್ನು ಎಣಿಸುವ ಕಾರ್ಯವನ್ನು ಮಾಡುತ್ತಿದ್ದಾಳೆ. ಅಂತಹ ಆ ತಾಯಿಯ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಾ ಸ್ವಾಮಿಯ ಬಲಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ತಾ ಇದ್ದಾರೆ. ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಲೋಕಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥವನು ಸ್ವಾಮಿ. ಅಂತಹ ಆ ಸ್ವಾಮಿಗೆ ಅತ್ಯಂತ ಪ್ರಿಯಳಾಗಿರ್ತಕ್ಕಂಥವಳು ಶ್ರೀದೇವಿ. ಅಂತಹ ಆ ಶ್ರೀದೇವಿಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಶರಣು ಹೊಂದುತ್ತಾ ಇದ್ದೇವೆ. ಅತ್ಯಂತ ಮನಸ್ಸಿನ ಕಾಮನೆಗಳನ್ನೆಲ್ಲವನ್ನು ಕೂಡ ಪೂರ್ಣಗೊಳಿಸ್ತಕ್ಕಂತಹ ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರೇನಿದ್ದಾರೆ, ಚಂದ್ರ ಸೂರ್ಯ ರುದ್ರದೇವಾದಿಗಳು ಎಲ್ಲರನ್ನೂ ಕೂಡ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳ್ಳಿರಿಸಿ ಅವರನ್ನು ವಿಶೇಷವಾಗಿ ಅನುಗ್ರಹಿಸ್ತಕ್ಕಂತಹ ಕರುಣಾಪೂರ್ಣವಾದಂತಹ ಮನಸ್ಸು ತಾಯಿಯದ್ದು. ಎಂ ಕಾಮಿ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಎಂಬುದಾಗಿ ವೇದ ಆ ವಿಷಯವನ್ನು ಕೊಂಡಾಡ್ತಾ ಇದೆ. ಜಗತ್ತಿನ ಈಶಾನಳು ತಾಯಿ ಶ್ರೀ ಮಹಾಲಕ್ಷ್ಮಿ.
ವೆಂಕಟಪತಿಯಾದಂತಹ ವಿಷ್ಣುವಿನ ಅತ್ಯಂತ ಪ್ರೀತಿಗೆ ಪಾತ್ರಳಾದಂಥವಳು. ಭಗವಂತನ ವಕ್ಷಸ್ಥಳದಲ್ಲಿ ಯಾವಾಗಲೂ ಕೂಡ ವಾಸ ಮಾಡ್ತಾ ಭಗವಂತನಲ್ಲಿ ಯಾವಾಗಲೂ ಕೂಡ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವಳು. ಆ ಭಗವಂತನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶಾಂತತೆಯನ್ನು ಸಹನೆಯನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವಳು. ಪದ್ಮಗಳಿಂದ ಅಲಂಕೃತವಾದಂತಹ ಪಾಣಿ ಪಲ್ಲವವುಳ್ಳಂಥವಳು, ಕೈಗಳಲ್ಲಿ ಪದ್ಮವನ್ನು ಧರಿಸಿರ್ತಕ್ಕಂಥವಳು, ಪದ್ಮಾಸನದಲ್ಲಿ ಕುಳಿತಂತಹ ಆ ತಾಯಿಯನ್ನು ವಾತ್ಸಲ್ಯಾದಿ ಗುಣಗಳಿಂದ ವಿಶೇಷವಾಗಿ ವಿರಾಜಿಸ್ತಾ ಇರತಕ್ಕಂತಹ ಶ್ರೀದೇವಿ ಅಮ್ಮನವರನ್ನು, ಜಗನ್ಮಾತೆಯನ್ನು ನಾವೆಲ್ಲರೂ ಕೂಡ ನಮಿಸೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ. ತಾಯಿಯದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಪ್ರತಿನಿತ್ಯವೂ ಕೂಡ ಎದ್ದಾಗಿನಿಂದ ಮಲಗುವ ತನಕವೂ ಕೂಡ ನಾವು ಭೂಮಿಯನ್ನು ಪಾದದಿಂದ ಸ್ಪೃಶಿಸ್ತಾನೇ ಇರ್ತೇವೆ. ದೊಡ್ಡ ಅಪರಾಧ ಅದು. ಆ ಅಪರಾಧದ ಕ್ಷಮೆಯನ್ನು ಕೇಳುವುದರ ಮುಖಾಂತರವೇ ನಮ್ಮ ದೈನಂದಿನ ಕಾರ್ಯಕ್ರಮ ಆರಂಭವಾಗ್ತದೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಎಂಬುದಾಗಿ ಕರದರ್ಶನ ನಂತರದಲ್ಲಿಯೇ ಭೂತಾಯಿಯನ್ನು ಪ್ರಾರ್ಥಿಸ್ತಕ್ಕಂಥದ್ದು ಸನಾತನ ಕಾಲದಿಂದಲೂ ಕೂಡ ಬಂದಿರುವಂತಹದ್ದಾಗಿದೆ. ಅಂತಹ ಆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಅರ್ಚಕ ವರೇಣ್ಯರು ಆ ಭೂತಾಯಿಯ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟಿ ರಕ್ಷಾಬಂಧನ ಕೈಂಕರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ದೀಕ್ಷಾ ವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಪರಿಚಾರಕರು ಕಂಕಣವನ್ನು ಕಟ್ಟುವುದರ ಮುಖಾಂತರ ರಕ್ಷಾಬಂಧನ, ಪ್ರತಿಸರ ಬಂಧನ ಪೂಜೆ, ವಿವಾಹ ದೀಕ್ಷೆ, ಕಂಕಣ ಧಾರಣೆ ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕೈಂಕರ್ಯ ಪರಿಪೂರ್ಣವಾಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂತಹದ್ದು. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ಸರ್ವತಂತ್ರ ಸ್ವತಂತ್ರನಾದಂತಹ ಶ್ರೀ ಮಹಾವಿಷ್ಣುವಿನ ಸೇವೆಯಲ್ಲಿ ಅಗ್ನಿದೇವರ ಪ್ರತಿಷ್ಠೆ. ಮಂತ್ರಗಳನ್ನು ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕೈಂಕರ್ಯವನ್ನು ವೀಕ್ಷಿಸುತ್ತಾ ಕೃತಕೃತ್ಯರಾಗೋಣ. ಹರೇಶ್ವಿನ್ ಶುದ್ಧ ಆಶೀರ್ವಾನ್ ಮಮತ್ತು ಮಗೆ ದೇವಾತ್ರ ವಿನಮಾಗದಂತಾಂ ಮಯ್ಯಾಶೀರಸ್ತು ಮಗೆ ದೇವಹೂತಿ ದೈವ್ಯಾ ಹೋತಾರಾಮನಿಶಂತ ಪೂರ್ವೇರಿಷ್ಟಾಸ್ಯಾಮ ತನುವಾಸವೀರಾಃ ಮಕ್ಕೈಯದಂತವು ಮಗಾನಿ ಹವ್ಯಾಕೂದಿಃ ಸತ್ಯಾಮನಸೋ ಮೇ ಅಸ್ತು ಯೇನೋ ಮಾನಿಗಾಂಕತಮಚ್ಚನಾಹಂ ವಿಶ್ವೇ ದೇವಾಸೋ ಅಧಿವೋಚತಾಮೇ ದೇವಿ ಈಶ್ವರರ್ವೀರುಣ ಕೃಣೋತ ವಿಶ್ವೇ ದೇವಾಸ ಇಹ ವೀರಗತ್ವಂ ಮಾಮಾಸ್ಮಹಿ ಪ್ರಜಗಾಮಾತನೋಭಿರ್ಮಾರಧಾಮತ್ವಿಷತೆ ಸೋಮರಾಜನ್ನೇ ಉದ್ಧನ್ಯಮಾನಮಸ್ಯ ಅಮೇಧ್ಯಮಪಪಾಪ್ಮಾನಂ ಯಜಮಾನಸ್ಯ ಹಂತು ಶಿವಾನಃ ಸಂತು ಪ್ರತಿತಶ್ಚತಸ್ರಶ್ನೋ ಮಾತಾ ಪೃಥಿವೀತೋಕಸಾತಾಂ ಜಾತವೇದೋ ಭವನಸ್ಯ ರೇತ ಇಹ ಸಿಂಚ ತಪಸೋ ಗಚ್ಚ ನಿಷ್ಕತೆ ಅಗ್ನಿಮಶ್ವತ್ಥಾದಿತಿ ಹವ್ಯವಾಹಕಂ ಸಮೀಗರ್ಭಾಚ್ಯನಗನ್ಯೋ ಮಯೋ ಭೂಃ ಉಪಾವರೋಹ ಜಾತವೇದ ಪುನಸ್ತ್ವಂ ದೇವೇಭ್ಯೋ ಹವ್ಯಂ ವಹನ ಪ್ರಜಾನನ್ ಆಗ ಪ್ರಜಾಗಂ ಮೃಗಮಸ್ಮಾಸುಧೇ ಕಿದುಸ್ರೋತೀತಿ ಹಿನೋ ದ್ರೋಣೇ ಕರ್ಮಣೇವಾಂ ದೇವೇಭ್ಯಃ ಶಕೇಗಂ ಅದಿತೇನ ಮನ್ಯಸ್ವಾಂ ಅನುಮತೇನ ಮನ್ಯಸ್ವಾಂ ಸರಸ್ವತೇನ ಮನ್ಯಸ್ವಾಂ ದೇವಸವಿದ ಪ್ರಸುವಾಂ ತತ್ಸವಿತರ್ವರೇಣಿಗಂ ಭರ್ಗೋ ದೇವಸ್ಯ ಧೀಮಹಿ ಧಿಗೋ ಯೋ ನ ಪ್ರಚೋದಯಾತ್ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಸೀಮತಃ ವೇನಾವಹಂ ಸ ಬುದ್ಧಿಗಾ ಉಪಮಾ ಅಸ್ಯ ವಿಷ್ಠಾ ಸುತಶ್ಚ ಗೌರಮಸತಶ್ಚ ವಿವಹಂ ಓಂ ಬ್ರಹ್ಮಾನಮಾವಾಹಗಾಮಿ ಪ್ರಜಾಪತಿಮಾವಾಹಗಾಮಿ ಪಿತಾಮಹಮಾವಾಹಗಾಮಿ ಹಿರಣ್ಯಗರ್ಭಮಾವಾಹಗಾಮಿ ಬ್ರಹ್ಮಣೇ ನಮಃ ಇದಮಾಸನಂ ಸೋಮೋ ಧೇನುಗುಂ ಸೋಮೋ ಅರವಂತಮಾಶಗುಂ ಸೋಮೋ ವೀರಂಕರ್ಮಣ್ಯಂ ದಧಾತು ಸಾಧನ್ಯಂ ವಿದತ್ಯಗುಂ ಸಭೇಗಂ ವಿದಶ್ರವಣಯೋದಾಸ ತಸ್ಮೈ ಓಂ ಸೋಮಮಾವಾಹಗಾಮಿ ಯಜ್ಞಾಂಗಮಾವಾಹಗಾಮಿ ಇಂದುಮಾವಾಹಗಾಮಿ ಚಂದ್ರಮಾವಾಹಗಾಮಿ ಸೋಮಾಗ ನಮಃ ಇದಮಾಸನಂ ಬ್ರಹ್ಮಣೇ ನಮಃ ಸೋಮಾಗ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷ ಯಜ್ಞಂ ದೇವತಾವರ್ಧಕತ್ವಂ ನಾಗಸ್ಯ ಪೃಷ್ಠೇ ಗಜಮಾನೋಸ್ತು ಸಪ್ತರ್ಷೀನಾಗಂ ಸುಕೃತಾಂ ಯತ್ರ ಲೋಕಸ್ತತ್ರೇಮೈ ಯಜ್ಞೈ ಯಜಮಾನಂ ಚ ದೇಹಿ ಓಂ ಪ್ರೋಕ್ಷಾಂ ದಿವೇ ತ್ವಾಂ ಅಂತರಿಕ್ಷಾಗತ್ವಾಂ ಪೃಥಿವ್ಯೈ ತ್ವಾಂ ಪೋಷಾಗತ್ವಾಂ ಉಪಾಭ್ಯಾಂ ದೇವಸವಿತ ಪ್ರಹರೇಮ ವೀತಗೆ
पूषा ते ग्रन्थिं विष्कतु आदित्यव्यञ्जनमसीम् ऊर्णामृतसन्त्वा स्तुनामि स्वासस्थं देवेभ्यः विष्णोस्तुपोऽसीं दक्षिणतो विष्णोस्तुपोऽसीं उत्तरतपदीच्चैर्युञ्जनमसि विष्णोस्तुपोऽसीं पश्चिमतः सौधत्तां देवेभ्यो विष्णोस्तुपोऽसीं श्रुतासि घृतासि ध्रुवासि तारुणासि वानस्पत्योऽसि देवेभ्यः शुन्धश्वां पृथिव्यापो गृहीष्यामि को वो गृह्णातु स वो गृह्णातु तस्मै वो गृह्णामि पोषागवहाम् अनया पृथिव्यापो गृहीष्यामि प्रणिपात्र्योः ब्रह्माणमावाहयामि सोममावाहयामि ब्रह्मन्नवप्रणेष्यामि सोमावप्रणेष्यामि यजमानवाचं यच्छां प्रणगयज्ञं देवतावर्धकत्वं नागस्य पृष्ठे यजमानोऽस्तु सप्तर्षीनागं सुकृतां यत्र लोकस्तत्रयमि यज्ञे यजमानं च देहि ॐ प्रणयां को वो गनक्ति स वो गनक्तु संविशन्तां दैवीर्विषपात्राणि देवगिज्गागैः दक्षिणप्रणिधौ ब्राह्मेण तीर्थेन ओं प्रजापतिमावाहयामि इन्द्रमावाहयामि अग्निमावाहयामि सोममावाहयामि उत्तरप्रणिधौ अग्निशोमावाहयामि प्रजापतिमावाहयामि ब्रह्माणमावाहयामि इन्द्रमावाहयामि वसूनावाहयामि मरुत आवाहयामि रुद्रानावाहयामि अपवुपस्पृश्याम् ओं श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनमावाहयामि पूषणमावाहयामि कक्षमावाहयामि कक्षदेवत सोममावाहयामि औपासनेज्ञमावाहयामि यज्ञदेवत विश्वान् देवानावाहयामि सर्वदेवानावाहयामि आज्यपात्रे प्रजापतिगे जुष्टनिर्वपामि इन्द्रागे जुष्टनिर्वपामि वसुभ्यो जुष्टनिर्वपामि मरुद्भ्यो जुष्टनिर्वपामि रुद्रेभ्यो जुष्टनिर्वपामि अपवुपस्पृश्याम् ओं श्रीविष्णवे जुष्टनिर्वपामि सर्वदेवेभ्यो जुष्टनिर्वपामि आज्यं दृप्यदिष्टगामि चरं दृप्यदिष्टगामि अग्नेर्ज्योतिरसीं समिदसि स्वाहा अमृतमसि वारुणमसीम् अन्तरितकं रक्षोऽन्तरित आराधकः प्रत्युष्टकं रक्ष प्रत्युष्ट आराधकः चित्पदिस्त्वा पुनः त्वच्चित्रेण पवित्रेण वसो सूर्यस्य रश्मिभिः स्वाहा वाक्पदिस्त्वा पुनः त्वच्चित्रेण पवित्रेण वसो सूर्यस्य रश्मिभिः स्वाहा देवस्त्वा सविता पुनः त्वच्चित्रेण पवित्रेण वसो सूर्यस्य रश्मिभिः स्वाहा करसम्पूर्णा वा समिधो गृहीत्वा मूलाग्राभ्यां कृतज्ञस्पर्शयित्वा अभ्यर्च्याम् अक्षताम् आज्ञां चरुभिः नमः यमाग् नमः निरुतगे नमः वरुणाग नमः वायवे नमः कुबेराग नमः ईशानाग नमः अग्नगे नमः जातवेदसे नमः सहोदसे नमः अजराप्रभवे नमः वैश्वानराग नमः निर्यादसे नमः पङ्क्तिरादसे नमः विसर्पिणे नमः अग्निपुरुषाग नमः अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसवितप्रसुवाम् षष्टिशतसहस्रान्यगतमक्षगमर्पुदमानगाम् अगन्तगित्म आत्मा जातवेदस्तेनेत्यस्मवर्थस्पते तमर्थगदास्मान् पृथगा पशुभिर्ब्रह्मवत्यसेनान्नात्येन समेधगे स्वाहा वागव्याधाग्नेगान्तं प्रजापतगे स्वाहा नैऋत्या ईशानान्तमिन्द्रागे स्वाहा अग्नगे स्वाहा सोमागे स्वाहा वसुभ्यः स्वाहा मरुद्भ्यः स्वाहा रुद्रेभ्यः स्वाहा अपवुपस्पृश्याम् ओं श्रीविष्णवे स्वाहा बृहस्पतगे स्वाहा मित्रागे स्वाहा वरुणागे स्वाहा आदित्येभ्यः स्वाहा अश्विभ्याग स्वाहा पूष्णे स्वाहा कक्षाग स्वाहा कक्षदेवत सोमाग स्वाहा औपासनेज्ञाग स्वाहा यज्ञदेवत विश्वेभ्यो देवेभ्यः स्वाहा सर्वदेवेभ्यः स्वाहा द्रव्याभिगार्यां ओं भू स्वाहा ओं भुव स्वाहा ओं सुव स्वाहा ओं भूर्भुवः सुवः स्वाहा अदितेन्वमग्गस्थाः अनुमतेन्वमग्गस्थाः सरस्वतेन्वमग्गस्थाः देवसविदप्रासावीः ओं भूः श्री श्रीवासस्वामिनः वैवाहिकोत्सवकर्माङ्गम् औपासनाग्नौ कृत आघारान्ते सर्वदोषप्रागश्चित्तार्थम् अतो देवादिवैष्णवाहुतिर्होष्ये अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसविदप्रसुवाम् ओं अतो देवा अवन्तनागतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रेधा निदधे पदं समोढमस्य पाकं सुरे स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पश्कतगतो व्रतानि भस्पशे इन्द्रस्य युज्यः सखा स्वाहा तद्विष्णोः परमं पदकं सदा पश्कन्ति सूरगः
दिवि वचक्षुरातदग्स्वाहा तद्विप्रासो विपन्यवोजाकृवागं सुस्समिन्धते विष्णोर्यत्परमं पदग्स्वाहा ॐ भूस्वाहा ॐ भुवस्वाहा ॐ सुवस्वाहा ॐ भूर्भुवस्सुवस्वाहा अतिथेन्वमग्गस्थाः अनुमतेन्वमग्गस्थाः सरस्वतेन्वमग्गस्थाः देवसवितः प्रासावीः దేవుడొక్కడే మాకు దిక్కుగాని కావనెవ్వరును లేరు కదలింతే కాని దేవుడొక్కడే మాకు దిక్కుగాని కావనెవ్వరును లేరు కదలింతే కాని దేవుడొక్కడే మాకు దిక్కుగాని దిక్కుగాని పచ్చి ఒళ్ళు మోచితిమి పాపమెల్లా చేసితిమి హెచ్చిన మీదటి శుద్ధులు ఏటివో కాని పచ్చి ఒళ్ళు మోచితిమి పాపమెల్లా చేసితిమి హెచ్చిన మీదటి శుద్ధులు ఏటివో కాని రచనబడే మా గుట్టు రమణుల చేతబెట్టు గోవింద 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 రచనబడే మా గుట్టు రమణుల చేతబెట్టు అచ్చమై ఇందుకు పరిహరమేదు కాని దేవుడొక్కడే మాకు దిక్కుగాని కావనెవ్వరును లేరు కదలింతే కాని దేవుడొక్కడే మాకు దిక్కుగాని దిక్కుగాని శ్రీమదాది నారాయణస్య అచింత్యా పరిమిత శక్త్యా భ్రియమానస్య మహాజలౌఘస్య మధ్యే పరిభ్రమమానానామనేక కోటి బ్రహ్మాండానామేకతమే పృథివ్యప్తేజో వాయవ్యాకాశహంకార మహదవ్యక్తాఖ్యాం సప్తావరణైరావృతే అస్మిన్ మహతి బ్రహ్మాండే ఆధారశక్తి శ్రీవరాహ కూర్మానంతాష్టదిగ్గజో పరిప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానామూర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానామధోభాగే महानालायमानस्य फणिराजस्य शेषस्य सहस्रफनामणिमण्डलमण्डिते ऐरावत पुण्डरीकवामन कुमुदाञ्जन पुष्पदन्त सार्वभौम सुप्रतीकाख्याम्
अष्टदिक्तन्ति शुण्डादण्डोत्तम्भिते अमरावती तेजोवती संयमनी रक्षोवती सिन्धुमती गन्धवत्यलकावती शोभतीति अष्टदेवपुरी विराजिते इन्द्राग्नियमनिरतिवर्णवायुकुबेर ईशानाख्याष्टलोकपालकपरिपालिते लोका लोकाचलवलयिते लवनेक्षुसुरासर्पिरदधिक्षीरशुद्धोदकाख्या सप्तार्णवपरिवृते जम्बूप्लक्षकुशक्रौञ्च शाकशाल्मलिपुष्कराख्या सप्तद्वीपद्वीपिते महेन्द्रमलयसख्यसुक्तिमदृक्षवत्विन्ध्यपारिगात्राख्या सप्तकुलपर्वतविराजिते भारत किं पुरुष हरीलावृतभद्राश्वकेतुमालहिरण्यकरमणककुरुवर्षाख्या नववर्षाणां मध्ये भरतवर्षे भरतखण्डे महासरोरुहाकार 50 कोटियोजन विस्तीर्ण भूमण्डले लक्षयोजन विस्तीर्ण जम्बूद्वीपे दण्डकारण्ये प्रजापतिक्षेत्रे कर्मभूमौ अवन्ती कुरुक्षेत्रादि समभूमध्यरेखायाः पूर्वदिग्भागे मेरोर्दक्षिणदिग्भागे श्री आदिवराहक्षेत्रे वेङ्कटाचले मम अनेकजन्मसु यह जन्मनि च एतत् क्षणपर्यन्तं बाल्ययौवनकौमारवार्धकेषु रहसि प्रकाशे च आवृत्त अनावृत्त महापातकादि समस्त दुरितक्षयार्थं दश पूर्वेषां दशापरेषां मद्वंश्यानां मातृवंश्यानां सर्वेषां पितॄणां श्रीहरिलोके निवाससिद्ध्यर्थं त्रिगुणीकृता अग्निष्टोम अतिरात्राप्तोर्याम शान्तपनवाजपेय पौण्डरीक अश्वमेधादि शतक्रतुपुण्यफलावाप्यर्थम् आमोद प्रमोद सम्मोद वैकुण्ठाख्यलोकेषु सालोक्य सामीप्य सारूप्य सायुज्यमिति चतुर्विध मोक्षफलसिद्ध्यर्थं श्रीलक्ष्मीनारायणप्रीत्यर्थं श्रीविघ्नो मुनीन्द्रमतानुसारिभिः भृग्वादिभिः मन्वादिभिः वसिष्ठादिभिः दिव्यमहर्षिभिः उक्तगृह्य धर्मशास्त्रपुराण इतिहासप्रतिपादितां कन्यादानकल्पोक्त सकलफलावाप्यर्थं कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य सुदर्शन पाञ्चजन्यकौमोदकी नन्दकशार्ङ्गादिपञ्चागतधरस्य कोटिसूर्यप्रकाशस्य श्रीमतो वैकुण्ठनायकस्य श्रीमद्वैखानस भगवच्छास्त्रप्रकारेण आङ्गेरस बारहस्पत्य भारद्वाजत्रयार्षेय प्रवरान्वितां भारद्वाजस गोत्रोद्भवस्यां पञ्चविधव्यूहविभेदेन प्रवर्धमानस्यां परतत्त्वविभवव्यूह अन्तर्यामि अर्चावतारस्वरूपस्यां श्रीमहाविष्णोः परब्रह्मणोन्नत्रे आङ्गीरस बारहस्पत्य भारद्वाजत्रयार्षेय प्रवरान्वितां भारद्वाजस गोत्रोद्भवस्यां जगत्कारणभूतस्यां मूलप्रकृतिस्वकीयमानस्यां त्रिगुणात्मकस्यां गुणत्रयकर्मणोऽख्यातिवशात् उत्पत्तिस्थितिलयकारणभूतस्यां श्रीमहाविष्णोः परवासुदेवशर्मणः पौत्रायाम् आङ्गीरस बारहस्पत्य भारद्वाजत्रयार्षेय प्रवरान्वितां भारद्वाजस गोत्रोद्भवस्यां समस्तदेवतां निकुटमकुटमणिगणविजृम्भितपादारविन्दस्याम् अर्चावताररूप भगवत प्रद्युम्नावतारस्यां श्रीमहाविष्णोः आदिनारायणशर्मणः पुत्रायाम् आङ्गीरस बारहस्पत्य भारद्वाजत्रयार्षेय प्रवरान्वितां भारद्वाजस गोत्रोद्भवायां भक्तलोकपरिपालनायां किरीटहारकेयूरां दिव्याभरणभूषितायां दिव्यकौस्तुभालङ्कृतायां दिव्यपीताम्बरधरायां दिव्यमाल्योभिशोभितायां प्रपन्नपारिजातायां निजावतारायां स्वर्णगरुडवाहनारूढायाम् अचिन्त्याद्भुतनित्ययौवनां स्वभावलावण्यतेजोरत्नाकरायाम् अखिलशाखात्यागिनोम् अखिललोकपवित्रायां श्रवणनक्षत्रे मकरराशौ जातायां श्री श्रीनिवासस्वामी परब्रह्मणे वरायाम्
ಋಗ್ಯಜುಸ್ಸಾಮಾಧರ್ವಣ ಸಕಲ ವೇದಾಧ್ಯಾಗಿನೀಂ ಭಾರ್ಗವಚ್ಯವನ ಆಪ್ನುವಾನ ಔರ್ವವೇದಲ ಪಂಚಾರುಷೇಯ ಪ್ರವರಾನ್ವಿತಾಂ ಭಾರ್ಗವಸ ಗೋತ್ರೋದ್ಭವೇಂ ಸರ್ವಾಲಂಕಾರವತೀಂ ಸಕಲ ಸುರಾಂಗನಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಆನಂದ ಗುಣಾತ್ಮಿಕಾಂ ಮೂಲ ಪ್ರಕೃತಿ ರೂಪಾಂ ಉತ್ತರವಲ್ಗುಣಿ ನಕ್ಷತ್ರೇ ಕನ್ಯಾ ರಾಶೌ ಜಾತಾಂ ಭೃಗೋ ಸಂಕಲ್ಪತನಯಾಂ ಭಾರ್ಗವೀಂ ಶ್ರೀದೇವಿ ನಾಮ್ನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ದಾಸ್ಯಾಮಿ ಋಗ್ಯಜುಸ್ಸಾಮಾಧರ್ವಣ ಸಕಲ ವೇದಾಧ್ಯಾಯಿನೀಂ ಕಾಶ್ಯಪ ಆವತ್ಸಾರಣೀತ್ರಭತ್ರಗಾರುಷೇಯ ಪ್ರವರಾನ್ವಿತಾಂ ಕಾಶ್ಯಪಸ ಗೋತ್ರೋದ್ಭವೇಂ ಸರ್ವಾಲಂಕಾರವತೀಂ ಸಕಲ ಸುರಾಂಗನಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ಬಹುಶ್ಯಾಮಲಾಂಗೀಂ ರೇವತಿ ನಕ್ಷತ್ರೇ ಮೀನರಾಶೌ ಜಾತಾಂ ಕಶ್ಯಪ ಪ್ರಜಾಪತೆ ಸಂಕಲ್ಪತನಯಾಂ ಇಮಾಂ ಭೂದೇವಿ ನಾಮ್ನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ದಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೀರ್ಯುತಾಂ दास्यामि विष्णवे तुभ्यं ब्रह्मलोक जिगेशयां कन्यां सलङ्कृतां साध्वीं सुशीलाके सुमेधसे प्रगतोऽहं प्रगच्छामि धर्मकामार्थसिद्धये विश्वम्भराः सर्वभूताः साक्षिणः सर्वदेवताः इमां कन्यां प्रदास्यामि प्रीणातु कमलापतिः कन्यादानमुहूर्तः सुमुहूर्तो अस्तु सुप्रतिष्ठितमस्तु। ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಲಕ್ಷ್ಮೀ ಮಹೀತ ಧನುರೂಪ ನಿಜಾನುಭಾವ ನೀಲಾದಿ ದಿವ್ಯ ಮಹಿಷಿ ಕರಪಲ್ಲವಾನಾಂ ಆರುಣ್ಯ ಸಂಕ್ರಮಣತಃ ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಅರುಣವರ್ಣದಿಂದ ವಿರಾಜಿಸ್ತಾ ಇರತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ಶರಣು ಹೊಂದುತ್ತಾ ಇದ್ದೇವೆ. ಅತ್ಯಂತ ನಿಬಿಡವಾಗಿ ಕೆಂಪು ಬಣ್ಣ ಕಾಣುವಂತಹದ್ದಾಗಿದೆ ಸ್ವಾಮಿಯ ಪಾದಪದ್ಮಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಹಾಗೂ ಮಹಿ ಅಂದರೆ ಭೂದೇವಿ ಅಂತಹ ಅವರೀರ್ವರಿಗೂ ಕೂಡ ಅನುರೂಪವಾಗಿರ್ತಕ್ಕಂತಹ ತನ್ನ ದಿವ್ಯವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿರ್ತಕ್ಕಂಥವನು, ತದನುರೂಪವಾದಂತಹ ನಿಜ ಅನುಭಾವವುಳ್ಳ ನೀಲಾದಿ ದಿವ್ಯ ಮಹಿಷಿ ಕರಪಲ್ಲವಾನಾಂ, ನೀಲಾದೇವಿ ಮೊದಲಾಗಿರ್ತಕ್ಕಂತಹ ದಿವ್ಯ ಮಹಿಷಿಯರೇನಿದ್ದಾರೆ ಅವರ ಕರಪಲ್ಲವ ಕೈಯಲ್ಲಿರ್ತಕ್ಕಂತಹ, ಕೈ ಅನ್ನತಕ್ಕಂತಹದ್ದೇ ಚಿಗುರು. ಆ ಚಿಗುರಿನ ಸ್ಪರ್ಶದಿಂದ ಅವರ ಕೈಯಲ್ಲಿರ್ತಕ್ಕಂತಹ ಆ ಕೆಂಪು ಬಣ್ಣ ಸ್ವಾಮಿಯ ಪಾದಪದ್ಮಗಳಿಗೆ ಬಂದಿರುವಂತಹದ್ದು ಅಂತ ವರ್ಣಿಸ್ತಾ ಇದ್ದಾರೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ವಿಷ್ಣೋಃ ಪದೇ ಪರಮ ಇತ್ಯುದಿತ ಪ್ರಶಂಸೌ ಯೌ ಮಧ್ವ ಉತ್ಸ ಇತಿ ಭೋಗ್ಯತಯಾಪ್ಯುಪಾತ್ತೌ ಭೂಯಸ್ತಥೇತಿ ತವ ಪಾಣಿತಲ ಪ್ರದಿಷ್ಟೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಭಗವಂತನ ಪಾದಪದ್ಮಗಳು ಎಂಬುದಾಗಿ ವೇದವು ಕೂಡ ವಿಶೇಷವಾಗಿ ಕೊಂಡಾಡ್ತಾ ಇದೆ. ಯೌ ಮಧ್ವ ಉತ್ಸ ಎಂಬುದಾಗಿ ವಿಶೇಷವಾಗಿ ಆ ಭಗವಂತನನ್ನು ಯಾರು ಶರಣು ಹೊಂದುತ್ತಾರೋ ಅವರಿಗೆ ಎಲ್ಲವೂ ಕೂಡ ಮಧುಮಯವಾಗಿರುವಂತಹದ್ದಾಗ್ತದೆ ಅನ್ನುವುದನ್ನು ತಿಳಿಸ್ತಕ್ಕಂತಹದ್ದು. ಹಾಗೆ ಆಗಲಿ ಎಂಬುದಾಗಿ ತನ್ನ ಕೈ ಎಂಬತಕ್ಕಂತಹ ಕೈಯ
ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಕ್ಕಂತಹ ಅಭಯ ಮುದ್ರೆ ಅವುಗಳನ್ನು ನೀಡ್ತಾ ಇರತಕ್ಕಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಆ ತನ್ನ ಪಾಣಿ ಕೈಯಿಂದಲೇ ಆ ತನ್ನ 2 ಪಾದಗಳನ್ನು ತೋರಿಸ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ನಾವು ಶರಣು ಹೊಂದುತ್ತಾ ಇದ್ದೇವೆ, ಸ್ವಾಮಿಯನ್ನು ಭಜಿಸ್ತಾ ಇದ್ದೇವೆ. ವಿಶೇಷವಾಗಿ ಅನೇಕ ಚಿಹ್ನೆಗಳಿಂದ ವಿರಾಜಿಸ್ತಾ ಇರತಕ್ಕಂತಹದ್ದು ಸ್ವಾಮಿಯ ಪಾದಪದ್ಮಗಳು. ರೇಖಾಮಯಧ್ವಜ ಸುಧಾಕಲಶಾತಪತ್ರ ವಜ್ರಾಂಕುಶಾಂಬುರುಹ ಕಲ್ಪಕಶಂಖಚಕ್ರೈಃ ಭವ್ಯೈರಲಂಕೃತತಲೌ ಪರತತ್ವಚಿಹ್ನೈಃ ಶ್ರೀವೆಂಕಟೇಶಚರಣೌ ಶರಣಂ ಪ್ರಪದ್ಯೆ. ಸರ್ವಶ್ರೇಷ್ಠವಾದಂತಹ ಶಂಖಚಕ್ರ ಗದಾ ಪದ್ಮಾದಿ ಚಿಹ್ನೆಗಳಿಂದ ವಿರಾಜಿಸ್ತಾ ಇರತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ನಾವು ಶರಣು ಹೊಂದುತ್ತಾ ಇದ್ದೇವೆ. ಅರ್ಚಕ ವರೇಣ್ಯರೂ ಕೂಡ ಮಂಗಳಕರವಾದಂತಹ ಸ್ವಾಮಿಯ ಪಾದಪದ್ಮಗಳನ್ನು ಪೂಜಿಸಿ ನಂತರ ಅದರ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಆ ಮಾಂಗಲ್ಯಗಳನ್ನು ಹರಿವಾಣದ ಮೇಲೆ ತೆಂಗಿನಕಾಯಿ, ಅದರ ಮೇಲೆ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಅನೇಕ ದಿವ್ಯವಾದ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿ ಪ್ರತಿಷ್ಠೆಯ ನಂತರ ಮಧುಪರ್ಕ ನಿವೇದನೆಯನ್ನು ಮಾಡಿದ್ದನ್ನು ನಾವು ವೀಕ್ಷಿಸಿದ್ದೇವೆ. ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು, ಜೇನು, ಮೊಸರು ಮುಂತಾದವುಗಳನ್ನು ಅರ್ಪಿಸಿರತಕ್ಕಂಥದ್ದು. ತದನಂತರ ಅಂತಃಪಟವನ್ನು ಹಿಡಿದು ವಸ್ತ್ರ ಸಮರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ಸಮರ್ಪಣೆ ಮಾಡಿದ್ದಾರೆ. ಸ್ವಾಮಿಗೆ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಶ್ರೀದೇವಿ ಭೂದೇವಿ ಅಮ್ಮನವರಿಗೂ ಕೂಡ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿ ಕನ್ಯಾದಾನ ಮಹಾ ಸಂಕಲ್ಪವನ್ನು ಉಚ್ಚರಿಸಿರ್ತಕ್ಕಂತಹದ್ದು. ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಕೂಡ ಮಾಡುತ್ತಾ ಸ್ವಾಮಿಯಿಂದ ಸೃಷ್ಟಿಸಲ್ಪಟ್ಟಂತಹ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಅವರ 21 ತಲೆಮಾರಿನ ಅಭಿವೃದ್ಧಿಯನ್ನು ಸ್ವಾಮಿಯ ಪಾದಪದ್ಮಗಳಲ್ಲಿ ಪ್ರಾರ್ಥನಾರೂಪವಾಗಿ ಸಲ್ಲಿಸಿ ನಂತರ ಮಂಗಳಕರವಾಗಿರತಕ್ಕಂತಹ ಈ ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ಲೋಕದ ಒಳಿತನ್ನು ಪ್ರಾರ್ಥಿಸುತ್ತಿದ್ದಾರೆ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಮಂಗಳಕರವಾಗಿರತಕ್ಕಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ವೀಕ್ಷಿಸಿ ಸ್ವಾಮಿಯ ಶ್ರೀದೇವಿ ಭೂದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರೇ ಶ್ರೀನಿವಾಸ. ಓಂ ಪ್ರಜಾಪತಿ ಸೋಮಗುಂ ರಾಜಾನಮಸೃಜತ ತಂತ್ರಯೋ ವೇದ ಅನ್ವಸುಚ್ಯಂತ ತಾನ ಹಸ್ತೆ ಕುರುತಾಂ ಅಥ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಹೇತುನಾ ಕಂಠೆ ಬಧ್ನಾಮಿ ಸುಭಗೆ ರಕ್ಷತ್ವಂ ಭುವನತ್ರಯಂ
శ్రీదేవ్యే నమః మాంగళ్యధారణం కరోమి. ఓం ప్రజాపతిः సోమగుం రాజానమసృజత తంత్రయో వేద అన్వసృత్యంత తాన్ హస్తే కురుత అథ సీతా సావిత్రీ మాంగళ్యం తంతునా నేనా లోకరక్షణ హేతునా కంఠే బధ్నామి సుభగే రక్షత్వం భువనత్రయం. భూదేవ్యే నమః మాంగళ్యధారణం కరోమి. మాంగళ్యధారణ ముహూర్త సుముహూర్తో అస్తు. వెలయుని కళ్యాణ వేదిగా వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు. వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు. వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు. మనయునాభి హోమపు గుండమునను నెలకొన్న విరహాగ్ని నిండాబోసి. మలయుని నాభి హోమపు గుండములను నెలకొన్న విరహాగ్ని నిండామోసి. పొలయుని నిట్టూరుపుల విసరుచును. పొలయుని నిట్టూరుపుల విసరుచును. ఒలుకు చెమటల నాహుతి ఓసెనతడు. పొలయుని నిట్టూరుపుల విసరుచును. ఒలుకు చెమటల నాహుతి ఓసెనతడు. వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు. కదిసి నిన్నడిమి గగనమునందు పొదలిన యారనే పొగనిందగా. విజ్ఞానం చ స్వాహ మనశ్చ స్వాహ శక్వరీశ్చ స్వాహ ధరసశ్చ స్వాహ పూర్ణమాసశ్చ స్వాహ బృహచ్చ స్వాహ రథంతరం చ స్వాహ. ఓం భూ స్వాహ ఓం భువ స్వాహ ఓం శుభ స్వాహ ఓం భూర్భవస్సువ స్వాహ. అదితేన్వమగ్గస్థాః అనుమతేన్వమగ్గస్థాః సరస్వతేన్వమగ్గస్థాః
देवसविदः प्रासावीः ॐ भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ लाजहोमं होष्के अतितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसविदः प्रसुवाम् इमान् राजानामित्यभिगार्य ॐ इमान् लाजानावपामि समृद्धिकरणान् मम तुभ्यञ्च संवननाम् तदग्निरनुमन्यताम् इयं नार्युपप्रोतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यञ्च संवननाम् तदग्निरनुमन्यताम् इयं नार्युपप्रोतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यञ्च संवननाम् तदग्निरनुमन्यताम् इयं नार्युपप्रोतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ भूस्वाहा ॐ भवस्वाहा ॐ सुवस्वाहा ॐ भूर्भवस्सुवस्वाहा अतितेन्वमग्गस्थाः अनुमतेन्वमग्गस्थाः सरस्वतेन्वमग्गस्थाः देवसविदप्रासावीः ॐ भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ कृत सर्वहोमान्ते सर्वदोषप्रायश्चित्तार्थम् अतो देवादिवैष्णवाहुतिर्होष्के अतितेन मन्यस्वाम् अनुमतेन मन्यस्वाम् सरस्वतेन मन्यस्वा देवसविदप्रसुवाम् ॐ अतो देवा अवन्तु नागतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रेधानदधे पदं समूढमस्य भागं सुरे स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पश्कतगतो व्रतानि पस्पशे इन्द्रस्य गुज्यः सखा स्वाहा तद्विष्णोः परमं पदकं सदा पश्कन्ति सूर्यः दिवि वचक्षुराददग् स्वाहा तद्विप्रासो विपन्यवो जाकृभागं स्वस्वमिन्धते विष्णोर्यत्परमं पदग् स्वाहा ॐ भूस्वाहा ॐ भुवस्वाहा ॐ सुवस्वाहा ॐ भूर्भवस्सुवस्वाहा अदितेन्वमग्गस्थाः अनुमतेन्वमग्गस्थाः सरस्वतेन्वमग्गस्थाः देवसविदप्रासावीः ॐ भूः श्री श्रीनिवासस्वामिनः वैवाहिकोत्सवकर्माङ्गम् औपासनाग्नौ कर्म सात्गुण्यार्थम् उपरिष्टादन्तहोमं होष्के अदितेन मन्यस्वाम् अनुमतेन मन्यस्वाम् सरस्वतेन मन्यस्वाम् देवसविदप्रसुवाम् ॐ यदस्य कर्मणोत्यरीरितं यत्वान्योनमिहाकरम् अग्निष्ठत्स्मिष्टकृत्वित्वान् सर्वज्ञस्मिष्टकं सुहतं करोतु स्वाहा अग्नगे स्मिष्टकृते सुहुतहुताहुतीनां कामानागं समर्थगित्रे स्वाहा अग्नगे स्वाहा अग्नगे नादाग स्वाहा अग्नगे नपतगे स्वाहा प्रजापतगे स्वाहा इंद्राग स्वाहा इष्टेभ्य स्वाहा वषडनिष्टेभ्य स्वाहा भेषजं दृष्ट्यै स्वाहा निष्कृत्यै स्वाहा दौराध्यै स्वाहा दैवीभ्य स्वाहा तनोभ्य स्वाहा रुद्ध्यै स्वाहा समृद्ध्यै स्वाहा सर्वसमृद्ध्यै स्वाहा येधोऽस्येदिषीमहि स्वाहा समिदसि तेजोऽसि तेजोमयदेहि स्वाहा यमस्य धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान् मे पाहि स्वाहा ब्रह्मणो धीमहि बुद्धिं मे पाहि स्वाहा सप्तते अग्ने समिधः सप्तजिह्वाः सप्तऋषयः सप्तधाम प्रियाणि सप्तहोत्रा सप्तधात्वा गतन्ति सप्तगो नीरापृणस्वा घृतेन स्वाहा अग्निर्भुक्तग स्वाहा वेदर्भुक्तग स्वाहा द्यौर्भुक्तग स्वाहा पृथिवीभुक्तग स्वाहा अग्निर्जीर्णग स्वाहा वेदर्जीर्णग स्वाहा द्यौर्जीर्णग स्वाहा
पृथिवी जीर्णग् स्वाहा ओषधि वनस्पति गन्धर्वाप्सरसश्चैव जीर्णग् स्वाहा ॐ मृतधान विद्वाननश्चघृतेन पूर्णमाहुतिं जुहोमि मनसा प्रजापतये स्वाहा आद्यशेषमिन्द्रागजुहोमि स्वाहा अग्निस्तृप्यतो वेदिस्तृप्यतो द्यौस्तृप्यतो पृथिवीस्तृप्यतो ब्रह्माद्यास्तृप्यन्ताम् अदितेन्वमग्गस्थाः अनुमतेन्वमग्गस्थाः सरस्वतेन्वमग्गस्थाः देवसवितप्रासावीः आवाहितदेवताभ्यो नमः यथास्मधास्थानं प्रवेशगामीम् अक्षतमक्षत्यै जुहोमीम् अक्षतमसिमामे क्षेष्ठाः प्राच्यां दक्षिणागां प्रतीच्यां उदीच्याम् ऊर्ध्वागाम् अधरागां मार्जयन्ताम् पश्चिमतः परधिवपनगां दक्षिणतः परधिवपनगाम् उत्तरतः परधिवपनगां पश्चिमतो विष्णोः सदनमसीं दक्षिणतो विष्णोः सदनमसीं उत्तरतो विष्णोः सदनमसीं प्राच्यां विष्णोः सदनमसीं सर्वानन्यान् परिसमोक्यां कूर्चाश्चेतिग्रन्थिं विसृज्याम् अपवुपस्पृश्याम् अद्भिप्रोक्ष्याम् आप्यागन्तामिति जुहोतिम् आप्यागन्तामाप ओषधयो मरुतां वृषदयस्तदिवं गच्छततो नो वृष्टिमेरगस्वाहा शुद्ध्यन्तां देवसदनगुं शुद्ध्यन्तां देवसदनं भूतिस्माते लभते नित्यगुं सर्वयज्ञकृतं भवेत् अग्निमारुतयोर्भूतिः आदित्यः सोमो नमः त्रयायुषं जमदग्नेः कस्य वश्कत्रयायुषम् त्रयायुषं जमदग्नेः कस्य वश्कत्रयायुषं यद्देवानां त्रयायुषं तन्मे अस्तु त्रयायुषं दीर्घायुत्वाय बलाय शताय शतं च वर्चसे त्रयायुषम् आपोहिष्ठामयो भवस्तान ऊर्जे दधातनां महेरणागचक्षुषे यो वश्वतमोरसस्तस्य भाजयते हनः उषतीरिव मातरः तस्मा अरङ्गमामवो यस्य क्षया गजन्वधाम् आपो जनयथा च नः मंत्रहीनं क्रियाहीनं भक्तिहीनं हुताशनां यद्धुदन्तमगादेव परिपूर्णं तदस्तुते प्रागश्चित्तान्यशेषानि होमकर्मात्मकानि वै यानि तेषामशेषाणां कृष्णानुस्मरणं परं कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यत् सकलं परस्मै नारायणायेति समर्पयामि सर्वं श्री श्रीनिवासार्पणमस्तु ब्रह्मणे नमः सोमाय नमः पुनः पात्यर्घ्याचमनं समर्पयामि ब्रह्मणे नमः सोमाय नमः सर्वोपचारान् समर्पयामि अग्निपुरुषाय नमः गुणोपहारं निवेदयामि आज्योपहारं समर्पयामि सर्वोपचारान् समर्पयामि ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸರ್ವಂ ಶ್ರೀ ಭೂನೀಳಾ ಸಮೇತ ಶ್ರೀನಿವಾಸಾರ್ಪಿತಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಆ ಭಗವಂತನಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ. ಹರೇ ಶ್ರೀನಿವಾಸ. ದೇವತೆಗಳಿಂದ
ಸರ್ವದಾ ಸ್ತುತ್ಯನಾಗಿ ದೇವತೆಗಳಿಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಲೋಕದ ವಿಶೇಷವಾದ ಪ್ರಶಾಸನೆಯನ್ನು ಅದ್ಭುತವಾದ ರೀತಿಯಲ್ಲಿ ಪಾಲನೆಯನ್ನು ಮಾಡುತ್ತಾ ಬ್ರಹ್ಮ ಸೃಷ್ಟಿಗೆ ಕಾರಣನಾದರೆ ಬ್ರಹ್ಮನಲ್ಲಿ ಇದ್ದುಕೊಂಡು ಸೃಷ್ಟಿಯನ್ನು ಮಾಡುವಂಥವನು ಸ್ವಾಮಿ ಶ್ರೀನಿವಾಸನೇ ಆಗಿದ್ದಾನೆ. ಇನ್ನು ರುದ್ರನಲ್ಲಿ ರುದ್ರನಾಗಿದ್ದುಕೊಂಡು ನಾಶದ ಕಾರ್ಯವನ್ನು ಕೂಡ ಪ್ರಳಯದ ಕಾರ್ಯವನ್ನು ಕೂಡ ಮಾಡ್ತಕ್ಕಂಥವನು ಸ್ವಾಮಿಯೇ ಆಗಿದ್ದಾನೆ. ಇನ್ನು ಸ್ಥಿತಿಪಾಲಕನಾಗಿ ಎಲ್ಲರನ್ನು ಕೂಡ ರಕ್ಷಿಸುವ ಭಾರವನ್ನು ಹೊತ್ತುಕೊಂಡಂತಹ ಶ್ರೀನಿವಾಸ ಲೋಕ ಕಲ್ಯಾಣ ಕಾರ್ಯವನ್ನು ಪ್ರತಿನಿತ್ಯವೂ ಕೂಡ ಮಾಡುತ್ತಾ ನಮ್ಮೆಲ್ಲರಿಗೂ ಕೂಡ ತನ್ನ ಕೃಪಾಪೂರ್ಣವಾದ ಅನುಗ್ರಹವನ್ನು ಮಾಡ್ತಾನೇ ಇದ್ದಾನೆ. ತನ್ನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಾದಿಗಳ ಮುಖಾಂತರ ಅಂತಹ ಸ್ವಾಮಿಯ ಪಾದಪದ್ಮಗಳನ್ನು ಭಜಿಸುತ್ತಾ ನಮಿಸುತ್ತಾ ನಾವು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಭವವನ್ನು ವೀಕ್ಷಿಸಿದ್ದೇವೆ. ಅಗ್ನಿ ಪ್ರತಿಷ್ಠೆಯ ನಂತರದಲ್ಲೇ ಅಗ್ನಿಗೆ ಪೂರ್ಣಾಹುತಿಯನ್ನು ಕೊಟ್ಟು ಸರ್ವವನ್ನು ಕೂಡ ಸ್ವಾಮಿಯಲ್ಲಿ ಸಮರ್ಪಿಸಿ ಕರ್ಮದ ಶುದ್ಧತೆಯ ನಂತರ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ವಾರಣ ಮಾಯರೆಂಬೆಂಬುವಂತಹ ಕೈಂಕರ್ಯವನ್ನು ಪೂರ್ಣಗೊಳಿಸಿ ನಂತರ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸ್ವಾಮಿಯ ಕೊಳನ್ನು ಅಲಂಕರಿಸಿದ ಗಜಮಾಲೆಯನ್ನು ಸ್ವಾಮಿಯನ್ನು ನಮಿಸಿ ತೆಗೆದುಕೊಂಡು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸಮರ್ಪಿಸಿ ಅದನ್ನೇ ಭೂದೇವಿಗೆ ಅರ್ಪಿಸಿ ಈಗ ಸ್ವಾಮಿಗೆ ಸಮರ್ಪಿಸಿದ್ದಾರೆ. ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡಿ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಬಿಡಿಯ ಸಿಂಹಾಸನದಲ್ಲಿರುವ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ಕುಳ್ಳಿರಿಸಿ ಭಕ್ತರಾದ ನಮ್ಮೆಲ್ಲರಿಗೆ ವಿಶೇಷವಾದ ಆನಂದವನ್ನು ಉಂಟು ಮಾಡುತ್ತಾ ಸಪ್ತಗಿರಿ ವಾಸ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ಭಕ್ತರೆಲ್ಲರೂ ಕೂಡ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸ್ತಾ ಇರುವಂತಹ ದೃಶ್ಯ ಇದು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಈಗ ಅಕ್ಷತಾರೋಪಣ ಕಾರ್ಯಕ್ರಮ, ಕರ್ಪೂರ ನೀರಾಜನದ ಸಮರ್ಪಣೆ, ತದನಂತರ ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ ತಾಂಬೂಲ ದಕ್ಷಿಣ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿ ಆಗ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು. ಹರೇ ಶ್ರೀನಿವಾಸ ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పెద్ద పేరుల ముత్యాల మెడ పెండ్లి
తలంబ్రాల పెండ్లి కూతురు కొంత పెడమరలి నవ్వు